ಸರ್, ಕೋಲಾರ ನಿಮ್ಮ ಹಾಲಿ ಸಂಸದರಿರುವಂತಹ ಕ್ಷೇತ್ರ. ಕೋಲಾರ ಬಿಟ್ಕೊಡಬಾರ್ದು ಅನ್ನುವಂಥದ್ದು ಅಲ್ಲಿನ ನಿಮ್ಮ ಕಾರ್ಯಕರ್ತರ ಒತ್ತಡ ಏನು ಸರ್? ಕೇಳಿದಲ್ಲ, ಕೋಲಾರ ನಾವು ಹಿಡ್ಕೋಬೇಕು ಕೊಡಬೇಕು ಅನ್ನೋದು ತೀರ್ಮಾನ ಮಾಡೋದು ನಮ್ಮ ಪಕ್ಷದ ವರಿಷ್ಠರು, ವಿಜೇಂದ್ರ ಅಲ್ಲ. ಅವತ್ತಿಂದನೂ ಅದೇ ಹೇಳ್ತಾ ಇದ್ದೇನೆ. ಏನು ಅಭ್ಯರ್ಥಿಗಳು ಘೋಷಣೆ ಆಗಿದೆ ಅದರ ತೀರ್ಮಾನ ಕೂಡ ಪಕ್ಷದ ವರಿಷ್ಠರೇ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರಲ್ಲ. ನಮ್ಮ ಅಭಿಪ್ರಾಯಗಳೇನಿದೆ, ಬೇರೆ ಮುಖಂಡರ ಅಭಿಪ್ರಾಯಗಳೇನಿದೆ ಎಲ್ಲವನ್ನು ಕೂಡ ಪಡೆದುಕೊಂಡು ತದನಂತರ ನಮ್ಮ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಕ್ಕಂಥದ್ದು. ಕಳೆದ 20 ಕ್ಷೇತ್ರಗಳೇನು ಆಯ್ಕೆ ಘೋಷಣೆ ಆಗಿದೆ ಅಭ್ಯರ್ಥಿಗಳು, ಆ ವಿಚಾರದಲ್ಲೂ ಕೂಡ ಹಾಗೆ ಆಗಿರ್ತಕ್ಕಂಥದ್ದು. ಕೋಲಾರ ಬಗ್ಗೆನೂ ಕೂಡ ಅದೇ ಆಗ್ತದೆ. ಏನಪ್ಪ? ಥ್ಯಾಂಕ್ ಯು. ಸರ್, ಕೋಲಾರ ನಿಮ್ಮ ಹಾಲಿ ಸಂಸದರಿರುವಂತಹ ಕ್ಷೇತ್ರ. ಕೋಲಾರ ಬಿಟ್ಕೊಡಬಾರ್ದು ಅನ್ನುವಂಥದ್ದು ಅಲ್ಲಿನ ನಿಮ್ಮ ಕಾರ್ಯಕರ್ತರ ಒತ್ತಡ ಏನು ಸರ್? ಕೇಳಿದಲ್ಲ, ಕೋಲಾರ ನಾವು ಹಿಡ್ಕೋಬೇಕು ಕೊಡಬೇಕು ಅನ್ನೋದು ತೀರ್ಮಾನ ಮಾಡೋದು ನಮ್ಮ ಪಕ್ಷದ ವರಿಷ್ಠರು, ವಿಜೇಂದ್ರ ಅಲ್ಲ. ಅವತ್ತಿಂದನೂ ಅದೇ ಹೇಳ್ತಾ ಇದ್ದೇನೆ. ಏನು ಅಭ್ಯರ್ಥಿಗಳು ಘೋಷಣೆ ಆಗಿದೆ ಅದರ ತೀರ್ಮಾನ ಕೂಡ ಪಕ್ಷದ ವರಿಷ್ಠರೇ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರಲ್ಲ. ನಮ್ಮ ಅಭಿಪ್ರಾಯಗಳೇನಿದೆ, ಬೇರೆ ಮುಖಂಡರ ಅಭಿಪ್ರಾಯಗಳೇನಿದೆ ಎಲ್ಲವನ್ನು ಕೂಡ ಪಡೆದುಕೊಂಡು ತದನಂತರ ನಮ್ಮ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಕ್ಕಂಥದ್ದು. ಕಳೆದ 20 ಕ್ಷೇತ್ರಗಳೇನು ಆಯ್ಕೆ ಘೋಷಣೆ ಆಗಿದೆ ಅಭ್ಯರ್ಥಿಗಳು, ಆ ವಿಚಾರದಲ್ಲೂ ಕೂಡ ಹಾಗೆ ಆಗಿರ್ತಕ್ಕಂಥದ್ದು. ಕೋಲಾರ ಬಗ್ಗೆನೂ ಕೂಡ ಅದೇ ಆಗ್ತದೆ. ಏನಪ್ಪ? ಥ್ಯಾಂಕ್ ಯು. ಸರ್, ಕೋಲಾರ ನಿಮ್ಮ ಹಾಲಿ ಸಂಸದರಿರುವಂತಹ ಕ್ಷೇತ್ರ. ಕೋಲಾರ ಬಿಟ್ಕೊಡಬಾರ್ದು ಅನ್ನುವಂಥದ್ದು ಅಲ್ಲಿನ ನಿಮ್ಮ ಕಾರ್ಯಕರ್ತರ ಒತ್ತಡ ಏನು ಸರ್? ಕೇಳಿದಲ್ಲ, ಕೋಲಾರ ನಾವು ಹಿಡ್ಕೋಬೇಕು ಕೊಡಬೇಕು ಅನ್ನೋದು ತೀರ್ಮಾನ ಮಾಡೋದು ನಮ್ಮ ಪಕ್ಷದ ವರಿಷ್ಠರು, ವಿಜೇಂದ್ರ ಅಲ್ಲ. ಅವತ್ತಿಂದನೂ ಅದೇ ಹೇಳ್ತಾ ಇದ್ದೇನೆ. ಏನು ಅಭ್ಯರ್ಥಿಗಳು ಘೋಷಣೆ ಆಗಿದೆ ಅದರ ತೀರ್ಮಾನ ಕೂಡ ಪಕ್ಷದ ವರಿಷ್ಠರೇ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರಲ್ಲ. ನಮ್ಮ ಅಭಿಪ್ರಾಯಗಳೇನಿದೆ, ಬೇರೆ ಮುಖಂಡರ ಅಭಿಪ್ರಾಯಗಳೇನಿದೆ ಎಲ್ಲವನ್ನು ಕೂಡ ಪಡೆದುಕೊಂಡು ತದನಂತರ ನಮ್ಮ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಕ್ಕಂಥದ್ದು. ಕಳೆದ 20 ಕ್ಷೇತ್ರಗಳೇನು ಆಯ್ಕೆ ಘೋಷಣೆ ಆಗಿದೆ ಅಭ್ಯರ್ಥಿಗಳು, ಆ ವಿಚಾರದಲ್ಲೂ ಕೂಡ ಹಾಗೆ ಆಗಿರ್ತಕ್ಕಂಥದ್ದು. ಕೋಲಾರ ಬಗ್ಗೆನೂ ಕೂಡ ಅದೇ ಆಗ್ತದೆ. ಏನಪ್ಪ? ಥ್ಯಾಂಕ್ ಯು. ಸರ್, ಕೋಲಾರ ನಿಮ್ಮ ಹಾಲಿ ಸಂಸದರಿರುವಂತಹ ಕ್ಷೇತ್ರ. ಕೋಲಾರ ಬಿಟ್ಕೊಡಬಾರ್ದು ಅನ್ನುವಂಥದ್ದು ಅಲ್ಲಿನ ನಿಮ್ಮ ಕಾರ್ಯಕರ್ತರ ಒತ್ತಡ ಏನು ಸರ್? ಕೇಳಿದಲ್ಲ, ಕೋಲಾರ ನಾವು ಹಿಡ್ಕೋಬೇಕು ಕೊಡಬೇಕು ಅನ್ನೋದು ತೀರ್ಮಾನ ಮಾಡೋದು ನಮ್ಮ ಪಕ್ಷದ ವರಿಷ್ಠರು, ವಿಜೇಂದ್ರ ಅಲ್ಲ. ಅವತ್ತಿಂದನೂ ಅದೇ ಹೇಳ್ತಾ ಇದ್ದೇನೆ. ಏನು ಅಭ್ಯರ್ಥಿಗಳು ಘೋಷಣೆ ಆಗಿದೆ ಅದರ ತೀರ್ಮಾನ ಕೂಡ ಪಕ್ಷದ ವರಿಷ್ಠರೇ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರಲ್ಲ. ನಮ್ಮ ಅಭಿಪ್ರಾಯಗಳೇನಿದೆ, ಬೇರೆ ಮುಖಂಡರ ಅಭಿಪ್ರಾಯಗಳೇನಿದೆ ಎಲ್ಲವನ್ನು ಕೂಡ ಪಡೆದುಕೊಂಡು ತದನಂತರ ನಮ್ಮ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಕ್ಕಂಥದ್ದು. ಕಳೆದ 20 ಕ್ಷೇತ್ರಗಳೇನು ಆಯ್ಕೆ ಘೋಷಣೆ ಆಗಿದೆ ಅಭ್ಯರ್ಥಿಗಳು, ಆ ವಿಚಾರದಲ್ಲೂ ಕೂಡ ಹಾಗೆ ಆಗಿರ್ತಕ್ಕಂಥದ್ದು. ಕೋಲಾರ ಬಗ್ಗೆನೂ ಕೂಡ ಅದೇ ಆಗ್ತದೆ. ಏನಪ್ಪ? ಥ್ಯಾಂಕ್ ಯು. ಸರ್, ಕೋಲಾರ ನಿಮ್ಮ ಹಾಲಿ ಸಂಸದರಿರುವಂತಹ ಕ್ಷೇತ್ರ. ಕೋಲಾರ ಬಿಟ್ಕೊಡಬಾರ್ದು ಅನ್ನುವಂಥದ್ದು ಅಲ್ಲಿನ ನಿಮ್ಮ ಕಾರ್ಯಕರ್ತರ ಒತ್ತಡ ಏನು ಸರ್? ಕೇಳಿದಲ್ಲ, ಕೋಲಾರ ನಾವು ಹಿಡ್ಕೋಬೇಕು ಕೊಡಬೇಕು ಅನ್ನೋದು ತೀರ್ಮಾನ ಮಾಡೋದು ನಮ್ಮ ಪಕ್ಷದ ವರಿಷ್ಠರು, ವಿಜೇಂದ್ರ ಅಲ್ಲ. ಅವತ್ತಿಂದನೂ ಅದೇ ಹೇಳ್ತಾ ಇದ್ದೇನೆ. ಏನು ಅಭ್ಯರ್ಥಿಗಳು ಘೋಷಣೆ ಆಗಿದೆ ಅದರ ತೀರ್ಮಾನ ಕೂಡ ಪಕ್ಷದ ವರಿಷ್ಠರೇ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರಲ್ಲ. ನಮ್ಮ ಅಭಿಪ್ರಾಯಗಳೇನಿದೆ, ಬೇರೆ ಮುಖಂಡರ ಅಭಿಪ್ರಾಯಗಳೇನಿದೆ ಎಲ್ಲವನ್ನು ಕೂಡ ಪಡೆದುಕೊಂಡು ತದನಂತರ ನಮ್ಮ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಕ್ಕಂಥದ್ದು. ಕಳೆದ 20 ಕ್ಷೇತ್ರಗಳೇನು ಆಯ್ಕೆ ಘೋಷಣೆ ಆಗಿದೆ ಅಭ್ಯರ್ಥಿಗಳು, ಆ ವಿಚಾರದಲ್ಲೂ ಕೂಡ ಹಾಗೆ ಆಗಿರ್ತಕ್ಕಂಥದ್ದು. ಕೋಲಾರ ಬಗ್ಗೆನೂ ಕೂಡ ಅದೇ ಆಗ್ತದೆ. ಏನಪ್ಪ? ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.